ಹಲೋ ಸ್ನೇಹಿತರೆ, ಕನ್ನಡ ಫಿಕ್ಷನ್ ಫ್ರೈಟನ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರಿಯಲ್ ಹಾರರ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಸೀರಿಯಸ್ಲಿ ಕತೆ ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಹೋಗೋಣ. ಆ್ಯಂಡ್ ನನ್ನ ಕಾಮನ್ ಡೈಲಾಗ್, ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ ದಿನ ಸೂರಜ್ ತುಂಬ ಅವಸರದಲ್ಲಿ ಬ್ಯಾಗ್ನ ಪ್ಯಾಕ್ ಮಾಡ್ತಾ, ನನಗೆ ಲೇಟ್ ಆಗ್ತಿದೆ, ಇನ್ನೇನು ಫ್ರೆಂಡ್ಸ್ ಕೂಡ ಬಂದುಬಿಡ್ತಾರೆ, ಬೇಗ ತಿಂಡಿ ಹಾಕ್ಕೊಡು ಅಂತ ರೂಮಿಂದನೇ ಅವ್ರ ಅಮ್ಮಂಗೆ ಕೂಗ್ತಾ ಹೇಳ್ತಿರ್ತಾನೆ. ಇಷ್ಟು ಬೆಳಗ್ಗೆ ಹೊರಡುವ ಅಗತ್ಯವಾದರೂ ಏನಿತ್ತು ಅಂತ ಅಮ್ಮ ಹೇಳ್ತಾರೆ. ಕೊನೆಗೂ ಅವ್ರ ಫ್ರೆಂಡ್ಸ್ಗಳೆಲ್ಲ ಮನೆಗೆ ರೀಚ್ ಆಗಿ ಅವನ್ನ ಕಾರಲ್ಲಿ ಪಿಕ್ ಮಾಡಿಕೊಂಡು ಹೊರಡ್ತಾರೆ. ಬೇರೆ ಒಂದು ಊರಲ್ಲಿ ಅದೇ ದಿನ ನಡೀತಿರೋ ತಮ್ಮ ಗೆಳೆಯನ ಮದುವೆಗೆ ಅವರೆಲ್ಲ ಹೊರಡ್ತಿರ್ತಾರೆ. ಸೂರಜ್ ಹಾಗೆ ಅವನ್ನ ಇನ್ನುಳಿದ 3 ಜನ ಗೆಳೆಯರು ಭಾಳ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಇಲ್ಲಿ ದಾರಿ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಕೊನೆಗೂ ಊಟದ ಟೈಮ್ಗೆ ಮದುವೆ ಹಾಲ್ಗೆ ರೀಚ್ ಆಗ್ತಾರೆ. ಹಾಗೆ ಮದುವೆ ಗಂಡಿಗೆ ವಿಶ್ ಮಾಡ್ತಾ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಅವ್ರಿಗೆ ಕತ್ತಲಾಗಿದ್ದೇ ಗೊತ್ತಾಗಲ್ಲ. ಈ ಕತ್ತಲಲ್ಲಿ ಹೋಗೋದು ಬೇಡ, ಈ ಊರಿನ ದಾರಿ ಸರಿ ಇಲ್ಲ, ರಾತ್ರಿ ಇಲ್ಲೇ ಸ್ಟೇ ಮಾಡಿಕೊಂಡು ಬೆಳಗ್ಗೆ ಹೋಗ್ಬೋದು ಅಂತ ಮದುವೆ ಗಂಡು ಹೇಳ್ತಾನೆ. ಆದರೆ ಇವರು ಯಾರೋ ಒಂದು ಮಾತನ್ನ ಕೇಳಲ್ಲ. ಬಟ್ ಸೂರಜ್ ಹೇಳ್ತಾನೆ, ಹೌದು, ಸುಮ್ಮನೆ ರಿಸ್ಕ್ ಯಾಕೆ, ನಾಳೆ ಬೆಳಗ್ಗೆ ಹೋಗ್ಬೋದು ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಇಲ್ಲ, ನಾಳೆ ನಮ್ಮ ಮನೆಯಲ್ಲಿ ಬೇರೆ ಒಂದು ಫಂಕ್ಷನ್ ಇದೆ, ನಾನು ಇವತ್ತೇ ಹೋಗಬೇಕು ಅಂತ ಅವನು ಹಠ ಹಿಡಿತಾನೆ. ಆಗ ಎಲ್ಲರೂ ಅದೇ ಕ್ಷಣ ಅಲ್ಲಿಂದ ಹೊರಟ್ಬಿಡ್ತಾರೆ. ಅದಲ್ಲದೆ ಮದುವೆ ಗಂಡಿಗೆ ಆ ಕ್ಷಣಕ್ಕೆ ಒಂದು ಕಾಲ್ ಬರುತ್ತೆ. ನಮ್ಮ ಕಡೆ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ, ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ. ಆಗ ಅವನು ಅದೇ ಕ್ಷಣ ಅಲ್ಲಿಂದ ಹೊರಟ್ಬಿಡ್ತಾನೆ. ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ. ಸೂರಜ್ಗೆ ಏನು ನಡೀತಿದೆ ಅಂತ ಗೊತ್ತಾಗೋ ಅಷ್ಟರಲ್ಲೇ ಕಾರು ಸುಮಾರು ದೂರಕ್ಕೆ ಹೋಗಿರುತ್ತೆ. ಇವ್ರ ಜೊತೆ ಬಂದಿದ್ದೇ ಆಗಲಿಲ್ಲ, ಈ ಕತ್ತಲಲ್ಲಿ ರಿಸ್ಕ್ ತೊಗೊಂಡು ಹೋಗೋ ಅವಶ್ಯಕತೆ ಆದರೂ ಏನಿತ್ತು ಅಂತ ಅವನು ಮನಸ್ಸಲ್ಲೇ ಬೈಕೋತಾನೆ. ಕೊನೆಗೂ ಬೇರೆ ಏನು ದಾರಿ ಇಲ್ಲದೆ ದೇವರ ಮಂತ್ರಗಳನ್ನ ಹೇಳ್ತಾ ಗಟ್ಟಿಯಾಗಿ ಕೂತ್ಬಿಡ್ತಾನೆ. ಅವನ ಆ ಸ್ಥಿತಿ ನೋಡೋಕ್ಕಾಗದೆ ಮತ್ತೊಬ್ಬ ಕೇಳ್ತಾನೆ, ಯಾಕೆ ಇಷ್ಟು ಭಯಪಡ್ತಿದೀಯಾ, ಏನೂ ಕೂಡ ಆಗಲ್ಲ, ಭೂತ ಗೀತ ಏನೂ ಕೂಡ ಇಲ್ಲ, ಅದೆಲ್ಲ ನಮ್ಮ ಭ್ರಮೆ ಅಂತ ಸೂರಜ್ಗೆ ಸಮಾಧಾನ ಮಾಡ್ತಾನೆ. ಅದಕ್ಕೆ ಸೂರಜ್ ಹೇಳ್ತಾನೆ, ಒಳ್ಳೆಯದು ಇರೋದು ನಿಜವಾದರೆ ಕೆಟ್ಟದ್ದು ಕೂಡ ಇರೋದು ನಿಜ ಅಂತ. ದೆವ್ವ ಇದೆ ಅಂತ ತಾನು ಕೇಳಿದ ಕೆಲವೊಂದು ಕತೆಗಳನ್ನ ಅವ್ರ ಹತ್ರ ಹೇಳ್ತಾ ಹೋಗ್ತಾನೆ. ಆಗ ಅವರು ಕೂಡ ಆ ಕತೆಗಳನ್ನ ಕಾಮಿಡಿಯಾಗಿ ತಗೊಂಡು ನಗಾಡ್ಕೊಂಡು ಹೋಗ್ತಿರ್ತಾರೆ. ಗಂಟೆ ಈಗ ಸುಮಾರು 10 ಗಂಟೆ ಮೇಲೇ ಆಗಿರ್ಬೋದು. ಆ್ಯಂಡ್ ಹೈವೇಲಿ ಒಂದು ಗಾಡಿ ಕೂಡ ಇಲ್ಲ. ವೀಕೆಂಡ್ ಆಗಿರೋದ್ರಿಂದ ರೋಡ್ ಫುಲ್ ಖಾಲಿ ಆಗಿರ್ಬೋದಂತ ಅವ್ರು ಅಂದ್ಕೋತಾರೆ. ಯಾವುದೇ ಕಾರಣಕ್ಕೂ ಕಾರನ್ನ ಎಲ್ಲಿ ಕೂಡ ನಿಲ್ಲಿಸ್ಬೇಡ, ಮೊದಲೇ ಹಾಂಟೆಡ್ ಹೈವೇ ಇದು, ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದಂತ ಸೂರಜ್ ಹೇಳ್ತಾನೆ. ಸರಿ ಅಂತ ಮತ್ತೆ ತಮ್ಮ ಪ್ರಯಾಣನ ಅವ್ರು ಮುಂದುವರಿಸ್ತಾರೆ. ಮಧ್ಯದಾರಿಯಲ್ಲಿ ಹೋಗ್ತಿರುವಾಗ ಸೂರಜ್ಗೆ ರೋಡ್ ಸೈಡಲ್ಲಿ ಏನೋ ಮೂವ್ ಆಗ್ತಿರೋ ಹಾಗೆ ಕಾಣಿಸುತ್ತೆ. ಗಾಡಿ ಹೆಡ್ಲೈಟ್ನ ಮಂದ ಬೆಳಕಿನಲ್ಲಿ ಆ ಒಂದು ದೃಶ್ಯ ಅವನಿಗೆ ಕಾಣಿಸುತ್ತೆ. ಅದೇ ಕೂಡಲೇ ಬರೀ ಸನ್ನಿಯಲ್ಲಿ ಡ್ರೈವ್ ಮಾಡ್ತಿದ್ದ ತನ್ನ ಗೆಳೆಯನಿಗೆ ಹೇಳ್ತಾನೆ. ಬಟ್ ಇವನಿಗೆ ಏನಂತಾನೆ ಅರ್ಥ ಆಗಲ್ಲ. ದೂರದಲ್ಲಿ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಅವನು ಹೇಳ್ತಾನೆ. ಅದಕ್ಕೇನೀಗ, ರೋಡ್ ಅಂದರೆ ನಡ್ಕೊಂಡು ಹೋಗೋದು ಸಹಜ, ಅದರಲ್ಲಿ ಏನಿದೆ ಅಂತ ಅವನ ಫ್ರೆಂಡ್ ಹೇಳ್ತಾನೆ. ಈ ರಾತ್ರಿ ಹೊತ್ತಿಗೆ ಯಾರು ಹೋಗ್ತಿರ್ಬೋದು, ಡೆಫಿನೆಟ್ ಆಗಿ ಅದು ದೆವ್ವನೇ ಅಂತ ಸೂರಜ್ ಹೇಳ್ತಾನೆ. ಆದರೆ ಹತ್ತಿರ ಹೋಗ್ತಿದ್ದಾಗೆ ಏನೂ ಕೂಡ ಇದ್ದಿರುವುದಿಲ್ಲ. ಎಲ್ಲಿ ದೆವ್ವ ಅಂತ ಎಲ್ಲರೂ ಸೂರಜ್ಗೆ ತಮಾಷೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ್ಯಂಡ್ ಸ್ವಲ್ಪ ದೂರ ಹೋಗ್ತಿದ್ದಾಗಲೇ ಅವನಿಗೆ ಮತ್ತೊಂದು ದೃಶ್ಯ ಕಾಣಿಸುತ್ತೆ. ಅದು ಅವನಿಗೆ ಮಾತ್ರ ಅಲ್ಲ, ಇನ್ನುಳಿದ ಎಲ್ಲರಿಗೂ ಕೂಡ ಕಾಣಿಸುತ್ತೆ. ಹತ್ತಿರ ಹೋದಾಗಲೇ ಗೊತ್ತಾಗಿದ್ದು, ಮಧ್ಯ ವಯಸ್ಸಿನ 3 ಜನ ವ್ಯಕ್ತಿಗಳು ರೋಡ್ ಸೈಡಲ್ಲಿ ಭಾಳ ಸ್ಲೋ ಆಗಿ ನಡ್ಕೊಂಡು ಹೋಗ್ತಿದ್ದಾರಂತ. ಅದರಲ್ಲಿ ಒಬ್ಬ ರೆಡ್ ಕಲರ್ ಡ್ರೆಸ್, ಇನ್ನೊಬ್ಬ ಯೆಲ್ಲೋ ಕಲರ್ ಡ್ರೆಸ್, ಆ್ಯಂಡ್ ಮತ್ತೊಬ್ಬ ಬರೀ ಮೈಯಲ್ಲೇ ರೆಡ್ ಕಲರ್ ಟವಲ್ನ ತಲೆಗೆ ಸುತ್ಕೊಂಡಿದ್ದ. ಯಾರೋ ದಾರಿ ಹೋಗೋರು ಇರ್ಬೋದಂತ ಅವರು ಕೂಡ ಸುಮ್ಮನಾಗ್ಬಿಡ್ತಾರೆ. ಆದರೆ ಸೂರಜ್ ಮಾತ್ರ ವಿಂಡೋ ಮೂಲಕ ಅವ್ರನ್ನೇ ನೋಡ್ತಾ ಕೂತಿರ್ತಾನೆ. ಕತ್ತಲಲ್ಲಿ ಅವ್ರ ಮುಖ ಅವನಿಗೆ ಸರಿಯಾಗಿ ಕಾಣಿಸಲ್ಲ. ಗಾಡಿ ಮುಂದೆ ಹೋದ್ಮೇಲೂ ಕೂಡ ಮಿರರ್ ಮೂಲಕ ಅವ್ರನ್ನೇ ನೋಡ್ತಾ ಕೂತಿರ್ತಾನೆ. ನೋಡ್ತಾ ಇದ್ದಾಗೆ ಆ ಮೂವರು ಒಮ್ಮೆಲೆ ಮಾಯವಾಗಿಬಿಡ್ತಾರೆ. ಗಾಬರಿಯಲ್ಲಿ ಸೂರಜ್ ಗಾಡಿ ನಿಲ್ಲಿಸು ಅಂತ ಕೂಗ್ತಾ ಹಿಂದಿರುಗಿ ನೋಡ್ತಾನೆ. ಆದರೆ ಹಿಂದೆ ಯಾರೂ ಕೂಡ ಇರಲ್ಲ. ಆ ಮೂವರು ಮಾಯವಾಗಿಬಿಟ್ಟಿದ್ದಾರಂತ ಅವನು ಹೇಳ್ತಾನೆ. ಕ್ಯೂರಿಯಾಸಿಟಿಯಲ್ಲಿ ಗಾಡಿನ ಹಿಂದೆ ತೆಗೆದು ನೋಡಲಿಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಒಂದು ಕಾಲು ದಾರಿ ಇರೋದು ಅವರಿಗೆ ಗೊತ್ತಾಗುತ್ತೆ. ಮೋಸ್ಟ್ಲಿ ಅವರು ಈ ದಾರಿಯಲ್ಲಿ ಹೋಗಿರ್ಬೋದಂತ ಅವ್ರು ಅನ್ಕೋತಾರೆ. ಅದಲ್ಲದೆ ನಮ್ಗೆ ಯಾಕೆ ಬೇಕು ಅಂತ ಗಾಡಿನ ತೆಗೆದು ಅಲ್ಲಿಂದ ಮತ್ತೆ ಪ್ರಯಾಣನ ಶುರು ಮಾಡ್ತಾರೆ. ಹಿಂದೆ ಕೂತಿದ್ದ ಇಬ್ಬರು ನಿದ್ರೆಗೆ ಜಾರಿರ್ತಾರೆ.
ಆದರೆ ಸೂರಜ್ ಮಾತ್ರ ಏನೋ ಯೋಚನೆ ಮಾಡ್ತಾ ಕೂತಿರ್ತಾನೆ. ಹಾಗೆ ಕೂತಿರುವಾಗ ಅವನಿಗೆ ಮತ್ತೆ ಆ 3 ಜನ ಕಾಣಿಸ್ಕೋತಾರೆ ಆ್ಯಂಡ್ ಭಯದಲ್ಲಿ ತುಂಬ ಜೋರಾಗಿ ಕಿರ್ಚ್ಕೋತಾನೆ. ಅವನ ಆ ಕೂಗಿಗೆ ಹಿಂದೆ ಕೂತಿದ್ದ ಇಬ್ಬರಿಗೂ ಕೂಡ ಎಚ್ಚರ ಆಗ್ತದೆ. ಏನಾಯಿತು ಅಂದಾಗ ಕೈ ಮುಂದೆ ಮಾಡಿ ತೋರಿಸ್ತಾನೆ. ಅದೇ ಮೂವರು ರಸ್ತೆ ಮಧ್ಯದಲ್ಲಿ ನಿಂತಿರ್ತಾರೆ. ಆದರೆ ಈ ಸಲ ಅವರು ಅವರ ಗಾಡಿಗೆ ಕೈ ಅಡ್ಡ ಹಾಕಿ ಲಿಫ್ಟ್ ಅಂತ ಕೇಳ್ತಿರ್ತಾರೆ. ಅದೇ ವ್ಯಕ್ತಿಗಳು, ಅದೇ ಬಟ್ಟೆ, ಯಾರಿವರು? ಅಲ್ಲಿದ್ದೋರು ಇಲ್ಲಿ ಹೇಗೆ ಬಂದರು? ಏನೋ ಸರಿ ಇಲ್ಲ, ಕನ್ಫರ್ಮ್ ಆಗಿ ಇದು ದೆವ್ವನೇ ಅಂತ ಸೂರಜ್ ಹೇಳ್ತಾನೆ. ಆಗ ಉಳಿದವರಿಗೂ ಕೂಡ ಇವನ ಮೇಲೆ ನಂಬಿಕೆ ಬರಲಿಕ್ಕೆ ಶುರು ಆಗ್ತದೆ. ಯಾವುದೇ ಕಾರಣಕ್ಕೂ ಗಾಡಿನ ನಿಲ್ಲಿಸ್ಬೇಡ, ಹಾಗೆ ಅವ್ರ ಕಡೆ ಮುಖ ಮಾಡಿ ನೋಡೋದು ಬೇಡ, ಕೆಟ್ಟ ಶಕ್ತಿಗಳು ಬರೀ ನೋಟದಲ್ಲೇ ಕೆಟ್ಟದ್ದು ಮಾಡುತ್ತೆ ಅಂತ ಅವನು ಹೇಳ್ತಾನೆ. ಸರಿ ಅಂತ ಹೇಳಿ ಒಂದೇ ಸ್ಪೀಡಲ್ಲಿ ಗಾಡಿನ ಓಡಿಸಿ ಮುಂದೆ ಹೋಗ್ತಾರೆ. ಈಗ ಎಲ್ಲರ ಮುಖದಲ್ಲಿಯೂ ಕೂಡ ಭಯ ಅನ್ನೋದು ಎದ್ದು ಕಾಣ್ತಿರುತ್ತೆ. ಸದ್ಯ ಮನೆಗೆ ಸೇರಿದರೆ ಸಾಕು ಅನ್ನೋ ಆಸೆ ಅವರಲ್ಲಿ ಇದ್ದಿರುತ್ತೆ. ಅಕ್ಕಪಕ್ಕ ಇರುವ ಕತ್ತಲು ಅವ್ರನ್ನ ಇನ್ನೂ ಕೂಡ ಭಯ ಉಂಟು ಮಾಡ್ತಿರುತ್ತೆ. ಯಾರ ಬಾಯಲ್ಲೂ ಕೂಡ ಒಂದೇ ಒಂದು ಶಬ್ದ ಕೂಡ ಬರ್ತಿಲ್ಲಿತ್ತು. ಹೀಗೆ ಹೋಗ್ತಿದ್ದಾಗೆ ಅವರು ಅಗೇನ್ ಅದೇ ವ್ಯಕ್ತಿಗಳನ್ನ ಮತ್ತೆ ನೋಡ್ತಾರೆ. ಆದರೆ ಈಗ ಇರೋ ಸೀನರಿ ಮಾತ್ರ ಬೇರೆ. ಆ ಮೂವರಲ್ಲಿ ಇಬ್ಬರು ರಸ್ತೆ ಬದಿಯಲ್ಲಿ ನಿಂತು ಲಿಫ್ಟ್ ಕೇಳ್ತಿದ್ರೆ ತಲೆಗೆ ಬಟ್ಟೆ ಕಟ್ಟಿದ್ದ ಆ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಅದಲ್ಲದೆ ಪಕ್ಕದಲ್ಲಿ ಬೈಕ್ ಕೂಡ ಬಿದ್ದಿರುತ್ತೆ. ನೋಡಿದ್ರೆ ಆಕ್ಸಿಡೆಂಟ್ ಆಗಿರ್ಬೋದೇ ಅಂತ ಅವ್ರಿಗೆ ಕಾಣಿಸುತ್ತೆ. ಆಗ ಇವ್ರಿಗೆ ಇನ್ನೂ ಕೂಡ ತಲೆ ಕೆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ನಡೀತಿದೆ, ಏನು ಕತೆ ಅಂತ ಅವ್ರಿಗೆ ಏನೂ ಕೂಡ ಅರ್ಥ ಆಗಲ್ಲ. ಈಗಲೂ ಕೂಡ ಅವರು ಗಾಡಿನ ಎಲ್ಲೂ ನಿಲ್ಲಿಸದೆ ಮುಂದೆ ಹೋಗ್ತಾರೆ. ಹಾಗೆ ಮುಂದೆ ಹೋದ ತಕ್ಷಣ ಗಾಡಿನ ನಿಲ್ಲಿಸಿ ಎಲ್ಲರೂ ಹಿಂದಿರುಗಿ ನೋಡ್ತಾರೆ. ಆದರೆ ಈಗಲೂ ಕೂಡ ಅಲ್ಲಿ ಯಾರೂ ಕೂಡ ಕಾಣಿಸಲ್ಲ. ಇಲ್ಲಿ ನಿಲ್ಲೋದು ಬೇಡ, ಹೋಗೋಣ ಅಂತ ಅಲ್ಲಿಂದ ಗಾಡಿನ ತೆಗೆದು ಅದೇ ಕೂಡಲೇ ಎಲ್ಲರೂ ಹೊರಡ್ತಾರೆ. ಸ್ವಲ್ಪ ದೂರ ಹೋಗಿದ ತಕ್ಷಣ ಅವ್ರಿಗೆ ದೂರದಲ್ಲಿ ಒಂದು ರೀತಿಯ ಬೆಳಕು ತೋರಿದ ಹಾಗೆ ಕಾಣಿಸುತ್ತೆ. ಆ್ಯಂಡ್ ಕರೆಕ್ಟಾಗಿ ನೋಡಿದಾಗ ಗೊತ್ತಾಗಿದ್ದು ಅವರು ಆಲ್ರೆಡಿ ಸಿಟಿ ಹತ್ತಿರ ಬಂದಿದ್ದಾರೆ ಅಂತ. ನಡೆದಿದ್ದೆಲ್ಲ ಮರೆತು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆನ ಸೇರ್ತಾರೆ. ಇದಾದ 3 ದಿನ ನಂತರ ಗೊತ್ತಾಗಿದ್ದ ವಿಷಯ ಏನಂದರೆ, ಮದುವೆ ದಿನ ಏನೋ ಆ ಮದುವೆ ಗಂಡು ನನ್ನ ಪರಿಚಯದವರು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದಾರಂತ ಹೇಳಿದ್ನೋ ಆ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ಸೂರಜ್ ಹಾಗೂ ಅವನ ಗೆಳೆಯರು ರೋಡ್ ಸೈಡಲ್ಲಿ ನೋಡಿರೋ ಅದೇ ವ್ಯಕ್ತಿಗಳು. ಆ 3 ವ್ಯಕ್ತಿಗಳು ಆ ದಿನ ರಾತ್ರಿ ಮದುವೆ ಗಂಡಿನ ಮನೆ ಕೆಲಸಕ್ಕೆ ಅಂತ ಬರ್ತಿದ್ರು. ದಾರಿ ಮಧ್ಯದಲ್ಲಿ ಅವರ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರ್ತಾರೆ. ಅದಲ್ಲದೆ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತೋಗ್ತಾರೆ. ಆ್ಯಂಡ್ ಅವರುಗಳ ಆತ್ಮನೇ ಇವರಿಗೆ ಕಾಣಿಸ್ಕೊಂಡಿತ್ತು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.